ಹಲೋ ವ್ಯೂವರ್ಸ್. ಸೊ ಇವತ್ತು ಏನು ನೋಡ್ತಾ ಇದ್ದೀವಿ, ಈ ವಿಡಿಯೋನಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಕೆಂಪೇಗೌಡ ಬಸ್ ಸ್ಟೇಷನ್. ಇದನ್ನು ಬಂದುಬಿಟ್ಟು ಸಿಂಪಲ್ಲಾಗಿ ಮೆಜೆಸ್ಟಿಕ್ ಅಂತಲೂ ಹೇಳ್ತಾರೆ. ಓಕೆ, ಮೆಜೆಸ್ಟಿಕ್ ಬಸ್ ಟರ್ಮಿನಲ್ ಅಂತಲೂ ಹೇಳ್ತಾರೆ ಇದನ್ನು. ಇವಾಗ ಮೆಜೆಸ್ಟಿಕ್ ಬಸ್ ಟರ್ಮಿನಲ್ ಒಳಗಡೆ ನೋಡಿ ಶಾಪಿಂಗ್ ಏರಿಯಾಸ್ ನೋಡ್ತಾ ಇರ್ಬೋದು. ಲೆಫ್ಟ್ ಟು ರೈಟ್ಗಳಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಶಾಪ್ಸ್ ಇದೆ ನೋಡಿ. ಇಲ್ಲಿ ಒಳ್ಳೆ ಶರ್ಟ್ಗಳು, ನಿಮಗೆ ನೈಟ್ ಪ್ಯಾಂಟ್ಗಳು, ಅಂಡರ್ವಿಯರ್ಸು, ಬೆಲ್ಟು, ಚಪ್ಪಲ್ಸು ಇವೆಲ್ಲ ಒಳ್ಳೆ ರೇಟಿಗೆ ಸಿಗುತ್ತೆ ನಿಮಗೆ. ಅಂದರೆ ನಾವು ಹೇಳೋ ಥರ ನಿಮ್ಗೆ ಬಂದುಬಿಟ್ಟು ಅಷ್ಟು ರೇಟ್ ಜಾಸ್ತಿ ಅಂತ ಏನಿಲ್ಲ, ರೇಟ್ ಕಡಿಮೆ ಇದೆ. ರೇಟ್ ಕಡಿಮೆ ಇದ್ರೇನು ಕ್ವಾಲಿಟಿ ಚೆನ್ನಾಗಿದೆ. ಹೌದು, ಕ್ವಾಲಿಟಿ ಚೆನ್ನಾಗಿದೆ. ನೀವು ನೋಡಿ ಚೆಕ್ ಮಾಡ್ಕೋಬೋದು. ನಾನು ತಗೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ಇದು ಅಂಡರ್ ಪಾಸು. ಈ ಅಂಡರ್ ಪಾಸ್ ಒಳಗಡೆ ಹೋಗ್ಬಿಟ್ಟು ಬಸ್ ಟರ್ಮಿನಲ್ಗೆ ಹೋಗ್ಬೋದು. ಇಲ್ಲ ಬಸ್ ಎಳ್ಕೊಂಡ್ಬಿಟ್ರೆ ನೀವು ಗಾಂಧಿನಗರ ಕಡೆ ಹೋಗಬೇಕಾದ್ರೆ ಬಸ್ ಎಳ್ಕೊಂಡು ಈ ಅಂಡರ್ ಪಾಸ್ ಒಳಗಡೆ ಬಂದು ಹೊರಗಡೆ ಹೋಗ್ಬೋದು. ಸೊ ನೀವು ಈ ಅಂಡರ್ ಪಾಸ್ನ ಯೂಸ್ ಮಾಡ್ಕೋಬೋದು. ನೀವು ಹಂಗೆ ಇಲ್ಲ ಅಂದರೆ ಹಂಗೆ ತುಂಬ ಸುತ್ತಾಕೊಂಡು ಬರಬೇಕು. ಇದು ಇದ್ದರೆ ನಿಮ್ಗೆ ಈಸಿಯಾಗಿ ನಿಮ್ಗೆ ಯೂಸ್ ಆಗುತ್ತೆ. ನೋಡಿ, ಅಂಡರ್ ಪಾಸ್ ಒಳಗಡೆನೂ ನಿಮಗೆ ಲೆಫ್ಟ್ ಟು ರೈಟ್ನಲ್ಲಿ ನಿಮಗೆ ಶಾಪಿಂಗ್ಸ್ ಇದೆ ನೋಡಿ. ಲೇಡೀಸ್ ಐಟಮು, ಜೆಂಟ್ಸ್ ಐಟಮು, ನಿಮಗೆ ಎಲ್ಲ ಐಟಮು ಇಲ್ಲಿ ನಿಮಗೆ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಹಂಗೆ ಹೋಗಿ ಲಾಸ್ಟ್ಗೆ ಹೋಗಿ ಮೇಲೆ ಹತ್ತಿಬಿಟ್ರೆ ಸೊ ನಿಮಗೆ ಬಸ್ ಸ್ಟೇಷನ್ ಬರುತ್ತೆ. ಲೆಫ್ಟ್ ಬಂದುಬಿಟ್ಟು ನಿಮ್ಮ BMTC ಬಸ್ ಸ್ಟಾಪು, ಮೇಲೆ ಹತ್ತಿಬಿಟ್ಟು ರೈಟ್ಗೆ BMTC, ಲೆಫ್ಟ್ಗೆ KSRTC ಬಸ್ಸುಗಳೆಲ್ಲ ನಿಲ್ಲುತ್ತೆ. ಲೋಕಲ್ ಬಸ್ಸುಗಳು, ಹೊರಗಡೆ ಹೋಗೋ ಬಸ್ಸುಗಳೆಲ್ಲ ಇರುತ್ತೆ ನೋಡಿ. ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ, ಇದೇ ಎಂಟ್ರೆನ್ಸ್ ಹೋಗಿ ಒಳಗಡೆ ಹೋದರೆ ಎಲ್ಲ ಟರ್ಮಿನಲ್ಸ್ ಇದೆ. ಸೊ ಒಂದೊಂದು ಟರ್ಮಿನಲ್ಲೂ ನಿಮಗೆ ಹಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ, ಯಾವ ಏರಿಯಾಗೆ ಹೋಗುತ್ತೆ, ಯಾವ ಬಸ್ ನಂಬರ್ಗಳೇನು, ಸೊ ನಿಮಗೆ ಯಾವ ಟೈಮಿಗೆ ಬರುತ್ತೆ ಅನ್ನೋ ಎಲ್ಲ ಡೀಟೇಲ್ಸು ನಿಮಗೆಲ್ಲ ಹಾಕಿರ್ತಾರೆ ನೋಡಿ. ತೋರಿಸ್ತಾ ಇದ್ದೀನಿ, ಇವೆಲ್ಲ ಟರ್ಮಿನಲ್ಸು. ಒಂದೊಂದೇ ಟರ್ಮಿನಲ್ಸ್ ಇದೆ. ಸೊ ಈ ಟರ್ಮಿನಲ್ಸು ಬಂದುಬಿಟ್ಟು ನಿಮಗೆ ಎಲ್ಲ ಏರಿಯಾ, ಲೋಕಲ್ ಏರಿಯಾ ಎಲ್ಲ ಕಡೆ ನಿಮ್ಗೆ ಹೋಗುತ್ತೆ. ಸೊ ಇದನ್ನು ಬಂದುಬಿಟ್ಟು ನಿಮಗೆ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆರ್ ಗುಂಡೂರಾವ್ ಅಂತ ಒಬ್ಬರು ಇದ್ದರು. ಆ ಚೀಫ್ ಮಿನಿಸ್ಟ್ರು ಅವರು ಇರೋವಾಗ ಅವರು ಇದನ್ನು ಬಿಲ್ಡ್ ಮಾಡಿ ಓಪನ್ ಮಾಡಿದ್ರು. ಅಂದರೆ ತುಂಬ ಸಿಕ್ಕಾಪಟ್ಟೆ ಕಂಜೆಷನ್ ಇತ್ತು. ತಮಿಳ್ನಾಡು ಕಡೆ ಹೋಗೋದು, ಕೇರಳ ಕಡೆ ಹೋಗೋದು, ಲೋಕಲ್ ಬಸ್ಗಳು ಎಲ್ಲ ಒಂದೇ ಕಡೆ ಇರ್ತಾಯಿತ್ತು ಸಪ್ರೇಟಾಗಿ. ಬಟ್ ಹೊರಗಡೆ ಹೋಗುವಾಗಲೂ ಟ್ರಾಫಿಕ್ ಆಗ್ತಾಯಿತ್ತು, ಒಳಗಡೆ ಬರೋವಾಗಲೂ ಟ್ರಾಫಿಕ್ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಅದಕ್ಕೇನು ಮಾಡಿದ್ರು ಅಂದರೆ ಇವಾಗ ಸಪ್ರೇಟ್ ಲೋಕಲ್ ಬಸ್ಸೆಲ್ಲ ಒಂದು ಕಡೆ, ಹೊರಗಡೆ ಹೋಗೋ ಬಸ್ಗಳೆಲ್ಲ ಒಂದು ಕಡೆ, ಅಂದರೆ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಆ ಕಡೆ ಹೋಗೋ ಬಸ್ಗಳೆಲ್ಲ ಒಂದು ಕಡೆ. ಸೊ ಸಪ್ರೇಟ್ ಮಾಡಿಬಿಟ್ರು. ತಮಿಳ್ನಾಡು ಹೋಗೋ ಕಡೆ ಬಸ್ಗಳೆಲ್ಲ ಬಾಬೂಜಿ ನಗರ್ ಅಂತಿದೆ. ಆ ಬಾಬೂಜಿ ನಗರ್ ಬಸ್ ಟರ್ಮಿನಲ್ನಲ್ಲಿ ಅಲ್ಲಿ ತಗೊಂಡೋಗಿ ಹಾಕ್ಬಿಟ್ರು. ಕೇರಳಗೆ ಹೋಗೋದು, ತಮಿಳ್ನಾಡು ಹೋಗೋದೆಲ್ಲ ನಿಮ್ಗೆ ಅಲ್ಲಿದೆ. ಸೊ ಇಲ್ಲಿ ಬಂದು ಇಲ್ಲಿ ಆಂಧ್ರ ಹೋಗೋ ಬಸ್ಗಳು ಮತ್ತು ನಮ್ಮ ಲೋಕಲ್ ಸಿಟಿ ಮತ್ತು ನಮ್ಮ ಕರ್ನಾಟಕ ಹೊರಗಡೆ ಹೋಗೋ ಬಸ್ಗಳು ಅವೆಲ್ಲ ಇಲ್ಲಿದೆ. ಇವಾಗ ನೋಡ್ತಾ ಇರೋದೇನೆಂದರೆ ನೋಡಿ, ನೇಮ್ ಪ್ಲೇಟ್ ತೋರಿಸ್ತಾ ಇದ್ದೀನಿ. ನೇಮ್ ಪ್ಲೇಟ್ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಟೈಮ್ಗೆ ಯಾವ ಬಸ್ ನಂಬರು ಎಲ್ಲಿಂದ ಎಲ್ಲಿ ಹೋಗುತ್ತೆ ಅನ್ನೋದು ಅದು ನೀಟಾಗಿ ಹಾಕಿದ್ದಾರೆ ನೋಡಿ. ಹೋಟೆಲ್ ಫೆಸಿಲಿಟಿನೂ ಅಲ್ಲೇ ಇದೆ, ಒಳ್ಳೆ ಹೋಟೆಲ್. ಈ ಹೋಟೆಲ್ಗೆ ಹೋಗಿದ್ದೀನಿ ನಾನು. ಇದೇ ಅಲ್ಲ, ಇನ್ನೂ ಸಿಕ್ಕಾಪಟ್ಟೆ ಹೋಟೆಲ್ಗಳಿದೆ ಅಲ್ಲೇ ಅಕ್ಕಪಕ್ಕದಲ್ಲಿದೆ. ನಾವು ಹೊರಗಡೆ ಹೋದರೆ ಇನ್ನೂ ಒಳ್ಳೆ ಹೋಟೆಲ್ಗಳೆಲ್ಲ ಇದೆ. ಸೊ ನೀವು ಅದನ್ನು ಆ ಕಡೆ ಹೋಗೋವಾಗ ಸೊ ಇವನ್ನ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಅದು ಲೋಕಲ್ದು ಆಯಿತು ಬಸ್ಗಳು. ಇವಾಗ ಇದು ತೋರಿಸ್ತಾ ಇರೋದು ಹೊರಗಡೆ ಹೋಗೋದು KSRTC ಬಸ್ ಸ್ಟೇಷನ್. ಇವೆಲ್ಲ KSRTC ಬಸ್ ಇದೆ. ಈ KSRTC ಬಸ್ಸುಗಳು ಇಡೀ ಕರ್ನಾಟಕ ಅಲ್ಲ, ಎಲ್ಲ ಏರಿಯಾನು ಕವರ್ ಆಗುತ್ತೆ. 10 ಬಸ್ಗಳಿದೆ. ಆಂಧ್ರ ಪ್ರದೇಶ್ ಹೋಗುತ್ತೆ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳ್ನಾಡು ಇಷ್ಟು ಕಡೆ ಹೋಗೋ ಬಸ್ಗಳೆಲ್ಲ ಇಲ್ಲಿ ನಮ್ಮ KSRTC. ನಾನು ಹೇಳ್ತಾ ಇರೋದು ತಮಿಳ್ನಾಡು ಕಡೆಯಿಂದ ತಮಿಳ್ನಾಡು ಬಸ್ಗಳೆಲ್ಲ ಬಾಬೂಜಿ ನಗರ,
ಕೇರಳ ಬಸ್ಸುಗಳೆಲ್ಲ ಅಲ್ಲಿ ಬಾಬೂಜಿ ನಗರ ಅಲ್ಲಿ ಹಾಕಿದ್ದಾರೆ. ನಾನು ಹೇಳೋದು ನಮ್ಮ KSRTC ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳ್ನಾಡು ಹೋಗೋ ಬಸ್ಸುಗಳೆಲ್ಲ ಇಲ್ಲೇ ಬರೋದು. ಇಲ್ಲೇ ನೀವು ರಿಸರ್ವ್ ಮಾಡ್ಕೋಬೋದು. ಓಕೆ, ಇಲ್ಲ ಹಂಗೆ ಹೋದ್ರೇನು ರಿಸರ್ವ್ ಮಾಡಿರೋ ಸೀಟ್ಗಳು ಬಿಟ್ಟು ಬೇರೆ ಸೀಟ್ಗಳು ನಿಮ್ಮ ಕಂಡಕ್ಟ್ರ್ ಕೊಡ್ತಾರೆ. ಅವರು ಹೇಳ್ತಾರೆ ಅದು ರಿಸರ್ವ್ ಆಗಿದೆಯಪ್ಪ, ನೀವು ಅದು ತಗೋಬೇಡ ಅಂತ ಹೇಳ್ಬೋದು. ಧರ್ಮಸ್ಥಳ ಹೋಗ್ಬೋದು, ತಿರುಪತಿ ಹೋಗ್ಬೋದು. ಲಕ್ಸುರಿ ಬಸ್ಗಳೆಲ್ಲ ಇದೆ, ಏರ್ ಕಂಡೀಷನ್ ಬಸ್ಗಳಿದೆ, ಅಂದರೆ ಐರಾವತಿ ಇವೆಲ್ಲ ಒಳ್ಳೆ ಬಸ್ಗಳು. ಸ್ಲೀಪಿಂಗ್ ಕೋಚಸ್ ಇದೆ, ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು ಅಂಥ ಕೋಚ್ಗಳು ಇದೆ ಇಲ್ಲಿ. ಅದು ನೋಡಿಬಿಟ್ಟು ನೀವು ಯಾವ ಥರ ಬೇಕೋ ಅದು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಆ ಥರ ಇದೆ ಇಲ್ಲಿ. ಮತ್ತು ಬಂದುಬಿಟ್ಟು ಇದನ್ನು ಹಿಸ್ಟ್ರಿ ಅಂತ ನೋಡೋಕೆ ಹೋದರೆ ಅದೇ ನಾನು ಹೇಳಿದ ಥರ ಅವರು ಗುಂಡೂರಾವ್ ಅವರು ಓಪನ್ ಮಾಡಿದ್ದು. ಸೊ ಮತ್ತೆ ಬಂದುಬಿಟ್ಟು ಇದು 1965ನಲ್ಲಿ ಎಲ್ಲ ಕಾಮನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದು, ಕಾಮನಾಗಿ ಒಂದೇ ಕಡೆ. ಮತ್ತು ಬಂದುಬಿಟ್ಟು ಇದನ್ನು ಬಂದುಬಿಟ್ಟು 1980ನಲ್ಲಿ ನಿಮ್ಗೆ ಸಪ್ರೇಟಾಗಿ, ಅಂದರೆ ಸಪ್ರೇಟು ಲೋಕಲ್ ಬಸ್ ಸಪ್ರೇಟು, ಈ KSRTC ಬಸ್ ಸಪ್ರೇಟು ಅಂತ ಸಪ್ರೇಟಾಗಿ ಕಟ್ಬಿಟ್ರು. ಅದು ಟ್ರಾಫಿಕ್ ಕಂಜೆಷನು ಎಲ್ಲ ನಿಮಗೆ ಕಡಿಮೆ ಇತ್ತು. ನಿಮ್ಮ ಓನ್ ವೆಹಿಕಲ್ ಇದ್ದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ವೆಹಿಕಲ್ಸ್ ಸ್ಟೇಷನ್ ಇದೆ. ಇಲ್ಲಿ ತಗೊಂಡು ಬಂದು ನಿಮ್ಮ ಓನ್ ವೆಹಿಕಲ್ನ ಸ್ಟಾಪ್ ಮಾಡಿಬಿಟ್ಟು ಅಲ್ಲೇ ಸ್ಟ್ಯಾಂಡ್ ಇದು, ವೆಹಿಕಲ್ ಸ್ಟ್ಯಾಂಡು, 2 ವೀಲರು 4 ವೀಲರು ಎಲ್ಲ. ಸೊ ಅದು ನೀವು ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಬಂದು ತಗೊಂಡು ಹೋಗ್ಬೋದು. ಅಲ್ಲಿ ನಿಮ್ಗೆ ಆಟೋ ಸ್ಟ್ಯಾಂಡು ಇದೆ. ಇದು ರಿಸರ್ವೇಷನ್ ಸೆಂಟ್ರು KSRTCದು, ರಿಸರ್ವ್ ಮಾಡ್ಕೋಬೋದು. ನಿಮಗೆ ಅಲ್ಲೇ ಹೊರಗೆ ಬಂದ ತಕ್ಷಣ ಆಟೋ ಸೆಂಟ್ರ್ ಇದೆ, ಆಟೋ ಸ್ಟ್ಯಾಂಡು. ಆ ಆಟೋನಲ್ಲಿ ನೀವು ತಗೊಂಡು, ಕೆಲವರು ಮೀಟ್ರ್ ಹಾಕ್ದಿದ್ರಿ ಇಷ್ಟು ಅಂತ ಹೇಳ್ತಾರೆ, ಅದನ್ನು ಹೋಗಬೇಡಿ, ಸಿಕ್ಕಾಪಟ್ಟೆ ತಲೆ ಮೇಲೆ ಹಾಕ್ಬಿಡ್ತಾರೆ. ಮೀಟ್ರ್ ಹಾಕಿ ಅಂತ ಹೇಳಿ. ನೈಟ್ ಆದರೆ 1 to ಡಬಲ್ ಅಂತಾರೆ, ಅಥವಾ 10 o'clock ಮೇಲೆ. ನೀವು 10 o'clock ಮುಂಚೆ ಬಂದರೆ ಮೀಟ್ರ್ ಹಾಕೋಕೆ ಹೇಳಿ. ಕೆಲವು ಟೈಮ್ 1.5 ಕೇಳ್ತಾರೆ. ಅದು ನಿಮ್ಮ ಕಂಫರ್ಟಬಲ್ ಹೆಂಗಿದೆಯೋ ಅದನ್ನು ನೋಡಿಕೊಂಡು ನೀವು ಹೋಗ್ಬೋದು, ಅವ್ರವ್ರ ಮನೆಗೆ ಇದು ಹೋಗ್ಬೋದು. ಇಲ್ಲಿ ಈ ಟರ್ಮಿನಲಿಂದ ಯಾವ ಬಸ್ಗಳೆಲ್ಲ ಆಪ್ರೇಟ್ ಆಗುತ್ತಂದರೆ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಕಲ್ಯಾಣಿ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಆಂಧ್ರ ಪ್ರದೇಶ್ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ತೆಲಂಗಾಣ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಮಹಾರಾಷ್ಟ್ರ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಕದಂಬ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಇವೆಲ್ಲ ಬಂದುಬಿಟ್ಟು ನಿಮಗೆ ಈ ಬಸ್ಸುಗಳೆಲ್ಲ ಇಲ್ಲಿ ಆಪ್ರೇಟ್ ಆಗುತ್ತೆ. ನೀವು ಮತ್ತೆ ನೋಡಿದ್ರೆ ಇದನ್ನು ಮಾಹಿತಿ ನೋಡಿದ್ರೆ ಕನೆಕ್ಷನ್ಸ್ ಯಾವುದ್ಯಾವುದೆಲ್ಲ ಇದೆ, ಯಾವ ಕಡೆಯಿಂದ ಬಂದರೆಲ್ಲ ನಿಮಗೆ ಕನೆಕ್ಷನ್ಸ್ ಇದೆ ಅಂದರೆ BMTC ಬಸ್ಸಿಂದ ಕನೆಕ್ಷನು, ಕೆಂಪೇಗೌಡ ಬಸ್ ಸ್ಟೇಷನು, ನಮ್ಮ ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಮೆಜೆಸ್ಟಿಕ್, ಅದು ನಮ್ಮ ಮೆಟ್ರೋಯಿಂದ ಬಂದು ಇಲ್ಲಿ ಎಲ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಮತ್ತೆ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಮತ್ತೆ ಮೆಟ್ರೋನಲ್ಲಿ ಹೋಗ್ಬೋದು. ಓಕೆ, ಸೊ ನಿಮ್ಗೆ ಏನಾರ ಬೇಕಾದರೆ ಕಮೆಂಟ್ನಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.